ಹಾಂ ಗೈಸ್, ನಿಮಗೆ ಬರ್ನ್ಔಟ್ ಆಗಿಬಿಟ್ಟಿದೆಯಾ? ಸ್ಟ್ರೆಸ್ ಔಟ್ ಆಗಿಬಿಟ್ಟಿದೆಯಾ? ಫುಲ್ಲಿ ಬರ್ನ್ಔಟ್, ನಿಮಗೆ ಏನೂ ಮಾಡೋಕ್ಕಾಯ್ತಿಲ್ಲ. ಸೊ ಹೌದು, ಬೆಡ್ಡಲ್ಲಿ ಮಲ್ಕೊಳ್ಳೋದು, ಬೇಸಿಕಲಿ ಕ್ರೋಮಿಗೆ ಹೋಗಿ ಮಲ್ಕೊಳ್ಳೋದು. ಅದನ್ನು ನಾನು ಮೆನ್ಷನ್ ಮಾಡಲ್ಲ ಅಂತಿದ್ದೆ, ಬಟ್ ಮಾಡಬೇಕು. ನಿಮ್ಮಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಿಮ್ಮಂಥ ಕಚಡಗಳಿಗೆ ನಾವು ಯಾವತ್ತೂ ಮೆನ್ಷನ್ ಮಾಡ್ತೀವಿ. ಸೊ ಡೋಂಟ್ ವರಿ. ಸೊ ನನಗೆ ಗೊತ್ತಿದೆ, ನೀವು ಕಚಡಗಳು ನೋಡ್ತಿದ್ದರೆ ವೀಡಿಯೋನ ತುಂಬ ಖುಷಿಯಲ್ಲಿ ನಿಮ್ಮದು ಬರ್ನ್ಔಟ್ನ ಹೇಗೆ ಬ್ರೇಕೌಟ್ ಮಾಡೋದು ಅಂತ. ಬರ್ನ್ಔಟ್ನ ಬ್ರೇಕೌಟ್ ಮಾಡೋಕ್ಕೆ ನೀವು ಬರ್ನ್ಔಟ್ ಅಂತ ಹೇಳೋದು ಎಕ್ಸಿಸ್ಟೇ ಆಗೋಲ್ಲ ರಿಯಲ್ ಲೈಫಲ್ಲಿ. ನಿಮ್ಮ ಥಿಂಕಿಂಗ್ ನೀವು ಬರ್ನ್ಔಟಲ್ಲಿ ಇದ್ದೀರ ಅಂತ, ಬಟ್ ನೀವು ಏನು ಮಾಡೋಕ್ಕೆ ಇಷ್ಟಪಡಲ್ಲ, ಮತ್ತು ಅದನ್ನು ಬರ್ನ್ಔಟ್ ಅಂತ ಹೇಳಿಬಿಟ್ರೆ ಅದು ಹೆಂಗ್ರಿ ಗೈಸ್, ಅದು ಹೆಂಗ್ರಿ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಬೇಸಿಕಲಿ ಯಾರು ಇದನ್ನ ನೋಡ್ತಿದ್ದೀರ, ನಾನು ಅವರಿಗೆ ಒಂದು ಮಾತು ಹೇಳ್ತೀನಿ. ಬರ್ನ್ಔಟ್ ಎಕ್ಸಿಸ್ಟ್ ಮಾಡಲ್ಲ, ಬಟ್ ನೀವು ಎಕ್ಸಿಸ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಬರ್ನ್ಔಟ್ ಎಕ್ಸಿಸ್ಟ್ ಮಾಡ್ತಿದೆ. ಅದು ನಿಮ್ಗೆ ಗೊತ್ತಿರ್ಬೋದು. ನೀವು ಆ ಜಾಗದಲ್ಲಿ ಇಲ್ಲ, ನೀವಿಲ್ಲ ಅಂದರೆ ಏನು ಬರ್ನ್ಔಟ್ ಇರುತ್ತೆ, ನೀವೇ ಥಿಂಕ್ ಮಾಡಿ. ಬೇಸಿಕಲಿ ನೀವು ಈ ವಿಡಿಯೋನ ನೋಡ್ತಿದ್ದೀರ, ಆದರೂ ನಿಮಗೆ ಬರ್ನ್ಔಟ್ ಆಗ್ತಿದ್ವಾ? ಆಗ್ತಾ ಇರ್ಬೋದು ಬರ್ನ್ಔಟ್. ಈಗಿದ್ದರೆ ಬರ್ನ್ಔಟದ್ದು ಸೊಲ್ಯೂಷನ್ಗಾಗಿ ನೀವು ಇಲ್ಲಿ ಬಂದಿದ್ದೀರಾ. ಬಟ್ ನಾನು ಸೊಲ್ಯೂಷನ್ ಕೊಡೋದ್ರಲ್ಲಿ ನಾನು ಹೇಳ್ತಿರೋದು, ನೀವು ಏನು ಇಮ್ಯಾಜಿನ್ ಮಾಡ್ತಿದ್ದೀರಾ, ಎಕ್ಸಿಸ್ಟ್ ಆಯ್ತಿಲ್ಲ, ಅದನ್ನ ನೀವು ಸೊಲ್ಯೂಷನ್ ಬೇಕಂತ ಹೇಳ್ತಿದ್ದೀರಾ. ಬೇಸಿಕಲಿ ನೀವು ಕ್ವಶನ್ ಕ್ರಿಯೇಟ್ ಮಾಡ್ತಿದ್ದೀರಾ, ಅದ್ರದ್ದು ಯಾವ ಆನ್ಸರು ಇಲ್ಲ, ಆದರೆ ನಿಮಗೆ ಅದು ಕ್ವಶನ್ದು ಆನ್ಸರ್ ಬೇಕು. ಸೊ ಬೇಸಿಕಲಿ ನಿಮ್ಮಂಥವ್ರಿಗೆ ನಾನು ಏನೂ ಮಾಡೋಕ್ಕಾಗಲ್ಲ. ಬೆಡ್ಡಿಂದ ಎದ್ದೆಲೆ ಸ್ಟಾರ್ಟ್ ಮಾಡಿ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಬೇರೆ ಏನಾದರೂ ಮಾಡಿ. ಅದು ಬಿಟ್ಟರೆ ನನ್ನ ಕೈಲಿ ಏನೂ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಹೋದರೆ ಏನು ಯೂಸ್ ಇಲ್ಲ, ನೀವು ನಿಮ್ಮ ತಲೆನ ಕೆಡ್ಸ್ಕೊಂಡು ಹೋಗ್ತೀರಾ. ಅದಕ್ಕಿಂತ ಬೆಟರ್ ನಾನು ಹೇಳೋದು, ಬರ್ನ್ಔಟ್ನ ಮರ್ತುಬೇಡಿ. ನಿಮಗೆ ಇಷ್ಟ ಇಲ್ವೋ ಅದು ಮಾಡೋಕ್ಕೆ ಬಿಟ್ಟುಬೇಡಿ. ನಿಮಗೆ ಯಾವುದಾದ್ರು ಬರ್ನ್ಔಟ್ ಆಗುತ್ತೆ ಅದನ್ನ ಬಿಟ್ಟುಬೇಡಿ. ಬೇರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡಿ. ಅದು ಮ್ಯಾಟ್ರ್ ಆಗೋದು ನೀವು ಸ್ಟಡೀಸ್ ಆಗಿರಲಿ, ವರ್ಕೌಟ್ ಆಗಿರಲಿ, ಬಟ್ ನೀವು ಸ್ಟಡೀಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ಬೇಸಿಕಲಿ ನೀವು ತುಂಬ ಫ್ಯಾಟ್ ಇದ್ದೀರಾ, ಅದು ಮಾಡೋಕ್ಕೆ ಹೋದರೆ ಅವನು ನಿದ್ದೆ ಬಂದುಬಿಟ್ಟು ಅಲ್ಲೇ ಮಲಗಿಬಿಡ್ತೀರಾ. ಸೊ ಯಾವುದು ಬೆಟರ್ ಗೈಸ್? ನೀವು ಸ್ಟಡಿ ಮಾಡೋದು ಬೆಟ್ರ್, ಒಂದು ಹೋಗ್ಬಿಟ್ಟು ಬೆಡ್ಡಲ್ಲಿ ಅಂತ ಇರಬೇಡಿ ಗೈಸ್. ಬೆಡ್ಡಲ್ಲಿ ಇದ್ದರೆ ತುಂಬ ಕಷ್ಟ ಇದೆ ಗೈಸ್. ಕ್ರೋಮಿಗೆ 10 ಅಲ್ಲ, 20 ಅಲ್ಲ, 30 ಅಲ್ಲ, 40 ಅಲ್ಲ ಎಷ್ಟೆಲ್ಲ ಇದ್ದಿರುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ನಿಮ್ಮದು ಹೆಲ್ತ್ ಅಂತೂ ತುಂಬ ಹಾಳಾಗುತ್ತೆ, ಅದೊಂದು ಗ್ಯಾರಂಟಿ. ಸೊ ನೋಡುವ, ನೀವು ಮುಂದ್ಗಡೆ ಏನು ಮಾಡ್ತೀರಾ ಈಗ ನಿಮ್ಮ ಮೇಲೆ ಡಿಪೆಂಡ್ ಆಗೋದು. ಸುಮ್ಮನೆ ಮಾಡದೆ ಹೋಗು ಮಲ್ಕೊ ಅಂದರೆ ಮುಗ್ದೋಯ್ತು ಕತೆ. ಸೊ ಲೂಪಲ್ಲಿ ಸಿಕ್ಕಾಕೊಳ್ಬೇಡಿ, ಎಸ್ಕೇಪ್ ಆಗಿ ಲೂಪಿಂದ. ಎಲ್ಲರಿಗೆ ನನ್ನ ವೀಡಿಯೋದಲ್ಲಿ ಕಾಣುವ ಗೈಸ್.